ಗುಡಿಗಿಲ್ಲ ಲಗ್ನ ಆಗಲ್ಲ ಅಂತಂದು ಮೋಸ್ಟ್ಲಿ ನಮಗಂತೂ ಗೊತ್ತಿಲ್ರಿ ಆಷಾಢ ಇರ್ಬೇಕನ್ನ ಅದಕ್ಕೆ ಅವ್ರು ಏನಂತೀವಿ ಊರಿಗೆ ಹೋಗ್ಯಾರ್ರಿ ಚಾಲ್ ಮಾಡ್ತಾರೆ ನಮ್ಗೆ ಡಾಕ್ಟ್ರೇಟ್ ಕೊಟ್ರೆ ಡಾಕ್ಟರ್. ಕಂಗ್ರಾಚುಲೇಷನ್ಸ್ ಡಾಕ್ಟರ್ ಹೇಮಂತ್ ಅವ್ರೆ. ಇಲ್ಲಿ ನೋಡ್ರಿ ಇವ್ರು ನೋಡಿದ್ರೆ ಲಗ್ನಕ್ಕೆ ಬೂಟ್ ತೊಗೊಂತಾರೆ, ಅವ್ರು ನೋಡಿದ್ರೆ ಲಗ್ನ ಆಗೈತ್ರಿ ಮಗಳದಾಳ ಅಂತಾರೆ. ಏನು ನಾನು ಏನಾನ ತಿಳ್ಕೊಂಡ್ರಿ ಅವ್ರು ಏನು ಒಂದೊಂದು ಥರನ ಮಾತಾಡಕತ್ತಾರೆ ಇವ್ರು. ಊರಿಗೆ ದೊಡ್ಡವರು ನಿಮಗೆ ಚಪ್ಪಲು ಎಲ್ಲ ದೊಡ್ಡ ಆದ್ರೆ ಬರೇ ಗಾಲಿ ಅಡ್ಡಾಡೋದು ದೊಡ್ಡದು. ನಾ ಲಗ್ನ ಆಗಲ್ಲ ಬ್ರೋ, ತೊಗೊಂಡೇ ಮಾಡ್ತೀನಿ ಇರ್ಲಿ. ಈಗ ಅತ್ತಿಗೆ ಒಂದು ಕಾಲ ಆಗೈತಿ, ಮುಂದೆ ನನಗೊಂದು ಕಾಲು ಬರ್ತೈತಿ, ಸೊಸಿಗೆ ಒಂದು ಕಾಲ ಆದಾಗ ಅವಾಗ ಮಾತಾಡೋಂತೀರಿ. ಇಂಜುರಿ ಆಗಲಿಲ್ಲ, ಅಪೋಸಿಟ್ ಇದ್ದವ್ರಿಗೆ ಇಂಜುರಿ ಆಗಲಿ, ಯಾರಿಗೂ ರಿಸ್ಕ್ ಮಾಡಬಾರ್ದು ಲೈಫ್ದಾಗ. ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಎಂದಳು. ಫ್ಲಾಶ್ ಬ್ಯಾಕ್. ಇವ್ರು ಎಷ್ಟು ಹೊಲಸದಾರ ನೋಡ್ರಿ, ಇಲ್ಲಿ ಬೇಯಿಸ್ಬಿಟ್ರೆ ಈಗ ನನ್ನ ಕೈ ಕೊಟ್ರಿ. ಈಗ ನನಗೊಂದು ಉಪ್ಪಿನಕಾಯಿ ಉಪ್ಪಿನಕಾಯಿ ಕೊಡ್ಸೋವಲ್ರಿ ಇವ ನಮ್ಮ ಪ್ರೀತು ಆತು. ಕಸ್ತೂರಿ ಮೆಂತ್ಯ ಪಲ್ಯ ರೀ ಬ್ರೋ. ನಿಂಗೆ ಶುಭ ದಿನ ಅಂದ್ರೆ ಗೊತ್ತಾ? ಶುಭ ದಿನ ಅಂದರೆ ಗುಡ್ ಡೇ. 2 ನಿಮಿಷ ನಾನು ತಾಜ್ ಮಹಲ್ ಕರ್ಕೊಂಡು ಹೋಗ್ತೀನಿ. ಇಲ್ಲೈತೆ ನೋಡಿ ತಾಜ್ ಮಹಲ್. ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ ತಾಜ್ ಮಹಲ್ ಕರ್ಕೊಂಡ್ ಬಂದೀನಿ. ಏನ್ ಬ್ರೋ ಇದು, ಎದಕ್ಕೆ ಉಪಯೋಗಿಸ್ತಾರೆ ಹೇಳ? ಹೌದು ನೋಡ್ತೀರಿ ಏನೈತಿ ಕಾಣಕೋ ಫ್ಯಾಮಿಲಿ ಇದ್ರೊಳಗೆ ಏನೋ ಒಂದು ಹಾಕ್ಯಾರಿ. ಇವರು ಏನೋ ಕತ್ತಿ ಕಾರ್ಬಾರ್ ಮಾಡ್ರಿ. ಒಟ್ಟ ತೋರ್ಸ್ಬಾಡ್ರಿ ಕಣ್ಣಕ್ಕೋ ಕಣ್ಣು ಅಂತದ್ದು ಏನು ಹಾಕಿರೋದ್ರಾಗ ತೋರ್ಸ್ಬಾಡ್ರಿ. ಮೈ ಮೈ ಜಿಗಿತೈತೆ ನೋಡ್ರಿ ಅದು. ಮೈ ಮೈ ಜಿಗಿತ ಒಲೆ ಬ್ಯಾಪ ನಾಗ ದೂರ ಸರಿದ್ನೆ. ಕೈ ಹಾಕಿ ಫ್ಯಾಮ್ಲಿ ಅದ್ರೊಳಗೆ ಏನೋ ಕತ್ತಿ ಕಾರ್ಬಾರ್ ಎಬ್ಸ್ಯಾರಿ. ಒಟ್ಟು ಅದ್ರೊಳಗೆ ಒಂದು ಇಲಿಯಾರ ಇಲ್ಲ ಹಾವಾರ ಹಾಕಿರ್ಬೇಕ್ರಿ ಇವ್ರು, ಹೇಳಕ್ ಬರಲ್ಲ. ಇವ ಹಾವು ಹಿಡಿದೇನ್ರಿ ಯಾರಿಗಾರ ಇಲ್ಕಲಾಗ ಯಾರ ಮನೆ ಕಡೆ ಹಾವು ಬಂದ್ರೆ ನನಗೆ ಡಿ ಎಮ್ ಮಾಡ್ರಿ, ಇಲ್ಲ ಪ್ರೀತು ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಐತಲ್ಲ ಅವ್ರಿಗೆ ಡಿ ಎಮ್ ಮಾಡ್ರಿ. ಹಾವು ಹಿಡಿತಾರೆ ಇವ್ರು. ಅದು ಸತ್ತಿರ್ಬೇಕು. ಅದು ಎಂತ ಹಾವ ಉಸಿರಾಡಬಾರ್ದು ರೀ, ಅದು ಪ್ಲಾಸ್ಟಿಕ್ ಹಾವಾಗಿರ್ಬೇಕು ಇಲ್ಲ ಸತ್ತಿದ ಹಾವಾಗಿರ್ಬೇಕು, ಅಷ್ಟ ಹಿಡಿತಾರೆ ಅವ್ರು. ತೆಗಿತಾರ ನೋಡ್ರಿ. ಈಗ ಏನೋ ತೆಗಿಯಕತ್ತಾರ ರೀ ಇವ್ರು. ಇಂಥ ಪರಿ ಕ್ಯೂರಿಯಾಸಿಟಿ ರಗಕ್ಕಿಂತ ಬಂತೇನು ಇವ್ ಕಡಿತ್ರಿ, ಏನೋ ಕಡಿತ್ರಿ ನೀಗ ಏನೋ ಕಡಿತ್ರಿ ಫ್ಯಾಮಿಲಿ ನೀವು ಒಟ್ಟು ಏನೋ ಕಡಿ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಏ ಕಡಿತೇನ ಕೈಗೆ? कैसे कैसे लोग रहते हैं यार यहाँ पर. ಏನು ಇಲ್ಲ ಇಲ್ರಿ, ಅದ ಬರೇ ಡೊಂಗಿ ಇವ್ರ ಹಾವು ಇಲ್ಲಿ ಅಂತೇಳಿ. ಅಲ್ರಿ ಇದು ಎದಕ್ಕೆ ಅನ್ನೋದು ಹೇಳಿ ನೀವು? ಏನ್ರಿ ನೀವು ಯೂಟ್ಯೂಬಿಗೆ ಲಾಗ್ ಮಾಡಕ್ ಹೋಗ್ತಿರಲ್ರಿ, ಹಾಂ ರೀ, ಅವಾಗ ಮೈಕ್ ಇದ್ರ ಮೈಕ್ ಡ್ರೆಸ್ ಐಫೋನ್ ಎಲ್ಲ ತುಂಬ್ಕೊಂಡು ಹೋಗಾಕ್ರಿ ಇದು. ಓ ಅಂದ್ರೆ ಕ್ಯಾರಿ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಓಕೆ ಬ್ರೋ, ಥ್ಯಾಂಕ್ ಯು. ಮತ್ತೆ ಕೊಡಿಸ್ತೀರೇನು? ಭಾಳ ಏನಿಲ್ಲ, ಅದು ಏನು 400 ರೂಪಾಯಿ ಐತಿ ನಮ್ಮ ಮನ್ಯಾಗ ಒಂದು ಗೋಣಿ ಚೀಲ ಐತೆ, ಅದು ಕೊಡ್ತೀನಿ ನೋಡ್ರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ರೀ. ಯಪ್ಪು ಎಷ್ಟು ಅಜ್ಜಿ ಮಾಡತ್ತಾರ ನೋಡ್ರಿ ಇವ್ರು. ಅವ್ರ ಮನೆ ಒಂದು ಗೋಣಿ ಚೀಲ ಐತೆ ಅಂತ ಅದನ್ನ ಕೊಟ್ಟು ಬಿಡ್ತಾರಂತ ನಂಗೆ. ಸಾಗರಿಗೆ ಈಗ ಒಟ್ಟ ಹುಡುಗಲಾರ್ದು ಒಂದು ಟೀ ಶರ್ಟ್ ಕೊಡ್ತೀನಿ, ಹಾಕೋಬೇಕು ನಿಮ್ಗೆ. ಸೊ ಅಲ್ರಿ ಭಾಳ ತುಟ್ಟಿದ ಐತಿ ಅಂತ ನನಗೆ ಅನ್ಸಾಕತೈತಿ. ಯಾಕಂದ್ರೆ ನಮ್ಮ ಸಾಗರ ಭಾಳ ಕಾಸ್ಟ್ಲಿ ಡಿಮ್ಯಾಂಡ್ ಮನುಷ್ಯ. 5 ಸ್ಟಾರ್ ಹೋಟೆಲ್ದಾಗೆಲ್ಲ ಊಟ ಮಾಡ್ತಾನೆ. ಸೊ ಅವ್ನಿಗೆ ಎಂಥ ಟೀ ಶರ್ಟ್ ಹುಡುಕ್ಯಾರ ಅಂತ ನೋಡೋಣ ಅಂತ. ವಾವ್, ಫ್ಯಾಮ್ಲಿ ನನಗೊಂದು ಭಾಳ ದಿವಸದ ಆಸೆ ಐತಿ, ಏನಂದ್ರೆ ಜಿಮ್ಮಿಗೆ ಹಚ್ಬೇಕಂತ. ಬಟ್ ನನಗೆ ವೇಟ್ ಎತ್ತೋದಾಗುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ವಿಶಾಲ್ ಮಾಡಿದಾಗ ಹೆಂಗೂ ಜಿಮ್ ಸೆಟಪ್ ಇರ್ತೈತಿ. ಸೊ ಒಂದು ಸಣ್ಣದು ವರ್ಕೌಟ್ ಮಾಡಿಬಿಡೋಣ ಅಂತ ಇಲ್ಲಿ. ಮತ್ತು ಮುಖಕ್ಕೆ ಹೊಡ್ಕೊಂಡಿರಪ್ಪ ನೀವು ಬೇಕಂದಾಗ ಇಲ್ಲಿ ಬಂದು ಮಾಡಿ ನೋಡ್ರಿ. ಇದನ್ನೇ ಎತ್ತಾಕತ್ತೀನಿ ನೋಡ್ರಿ. ಕಂಗ್ರಾಚುಲೇಷನ್ಸ್ ಡಾಕ್ಟರ್ ಹೇಮಂತ್ ಅವರೇ. ಆ್ಯಂಡ್ ನಿಮ್ಮ ಒಳ್ಳೆ ಕೆಲಸ ನಿಮ್ಮಿಂದ ಆಗಲಿ. ಆದ್ರೆ ಯಾರು ನಿಮ್ಮ ಕಡೆ ಬಂದು ಯಾರು ಸಾಯಬಾರ್ದು. ನಾ ಹೇಳ್ಯಾರಿ, ನನ್ನ ಕಡೆ ಬಂದಿದ್ದು ಪೇಷಂಟ್ ಯಾವ ಫೇಲ್ ಆಗ್ಯಾರ್ರಿ, ಪಾಸ್ ಆಗ್ತಾವೆ. ಅದ ನಿಮ್ಮ ಕಡೆ ಬಂದಿದ್ದು ಪಾಸ್ ಆಗಲ್ಲ, ಮುಂದಿನ ದವಾಖಾನಿಗೆ ಪಾಸ್ ಆಕ್ಕವು. ಆಪರೇಷನ್ ಸಕ್ಸಸ್ ಆಗತ್ತೆ ರೀ, ಪೇಷಂಟ್ ಉಳಿದೈತೆಲ್ಲ ಡೌಟ್ ರೀ. ಆದ್ರೆ ಹಿಂಗೆ ಬೇಡ್ರಿ. ಇವ್ರ ಕಡೆ ಯಾರ್ಯಾರು ಡಾಕ್ಟರ್ ಅದಾರ ಹೇಮಂತ್ ಅವ್ರ ಅಂತ ಬರ್ತೀರಿ, ನಿಮ್ಮ ಜೀವಕ್ಕೆ ನೀವು ಜವಾಬ್ದಾರಿ ಇದ್ರೆ ಬರ್ರಿ, ಇಲ್ಲ ಬರಕ್ಕೆ ಹೋಗ್ಬೇಡ್ರಿ. ಆಪರೇಷನ್ 100% ಕೊಡ್ತೀನಿ. ಆಪರೇಷನ್ ಸಕ್ಸಸ್ ಆಗತ್ತ, ಪೇಷಂಟ್ ಉಳಿಯೋದೇ ಇಲ್ಲ, ನಂಗೆ ಗೊತ್ತಿಲ್ಲ. ಆದ್ರೆ ಮುಗೀತ್ರಿ. ವೆಂಕಟೇಶ್ವರ ಸ್ವಾಮಿ ಗೋವಿಂದ. ನಿನ್ನೆ ಇವ್ರವ ಹೇಳಿದ್ರಿ, ನಾನಾಗ್ಲೇ ಕೇಳಿಂದಾಗ ಒಳ್ಳೆ ಅವ್ರ ಅಣ್ಣನ ಮಗಳ ಅಂತ ಹೇಳಿ ಸುಳ್ಳು ಹೇಳ್ಯಾರ್ರಿ. ಫ್ಲಾಶ್ ಬ್ಯಾಕ್. ಓ ಫಾರ್ ಓಜಾಶ್ವಿ ನನ್ನ ಮಗಳ ಹೆಸರು. ಹುಡುಗಿನೆಲ್ಲ ಅಂತೀರಿ?
ಅಯ್ಯ ಅಣ್ಣನ ಮಗಳು ರೀ ಒಬ್ಬ ಕರೆಕ್ಟ್ ಕ್ಲಾರಿಟಿ ಅಣ್ಣ ಬೇರಲ್ಲ ನಾ ಬೇರಲ್ಲ ನನ್ನ ಮಗಳಿದ್ದಂಗೆ ಕರೆಕ್ಟ್ ಕ್ಲಾರಿಟಿ ಕೊಡ್ಬೇಕ್ರಿ ಆದ್ರ ಆಯ್ತ್ರಿ ನಮ್ಮ ಅಣ್ಣನ ಮಗಳ ಹೆಸರು ಓಜಸ್ವಿ. ತೋರಿ ಮಂದಿ ತಪ್ಪು ತಿಳ್ಕೊಂತಾರಿ ನಾವ್ ತಪ್ಪು ತಿಳ್ಕೊಂಡು ನೋಡೋರು ತಪ್ಪು ತಿಳ್ಕೊಂತಾರ. ನಿನ್ನೆ ಇವ್ರವ ಹೇಳಿದ್ರಿ ನಾನಾಗ್ಲೇ ಕೇಳಿಂದಾಗ ಒಳ್ಳೆ ಅವ್ರ ಅಣ್ಣನ ಮಗಳ ಅಂತ ಹೇಳಿ ಸುಳ್ಳು ಹೇಳ್ಯಾರ್ರಿ ಏನ್ರಿ. ಈಗ ಅದಕ್ಕೆ ಅವ್ರ ಮಗಳಿಗೆ ಬಟ್ಟೆ ತೊಳಕತ್ತಾರ್ರಿ, ಅದಕ್ಕೆ ಇಲ್ಲಿ ಕಿಡ್ ಸೆಕ್ಷನ್ದಾಗ ಬಂದಾರ್ರಿ. ಈಗ ನಮ್ಗೆ ಅಷ್ಟ ಡೊಂಗಿ ಹೊತ್ತಾಕತ್ತಾರೆ, ನಮ್ಮ ಗುಡಿಗಿಲ್ಲ ಲಗ್ನ ಆಗಲ್ಲ ಅಂತಂದು. ನಿಜ ರೀ, ನಮ್ಮ ಅಣ್ಣನ ಮಗಳಿಗೆ ಡ್ರೆಸ್ ತಗೋಬೋದು, ಬಟ್ ಈಗ ತಗೊಳ್ಳೋ ಪರಿಸ್ಥಿತಿ ಒಳಗಿಲ್ಲ. ಈಗ ಮೋಸ್ಟ್ಲಿ ನಮ್ಗಂತ್ರ ಗೊತ್ತಿಲ್ರಿ ಆಷಾಢ ಇರ್ಬೇಕನ್ನ, ಅದಕ್ಕೆ ಅವ್ರು ಏನಂತಿ ಊರಿಗೆ ಹೋಗ್ಯಾರ್ರಿ. ನೋಡ್ರಿ ಏನು ಕ್ರಿಮಿನಲ್ ಮೈಂಡ್ ಐತಿ ಇವ್ರದ್ದು. ಇಲ್ರಿ ಈಗ ಎದಕ್ಕೆ ನಾವು ತೊಗೊಳಂಗಿಲ್ಲ ಅಂದ್ರೆ ಬಜೆಟ್ ಪ್ರಾಬ್ಲಮ್ ಏನಿಲ್ಲ, ಬಜೆಟ್ ಐತಿ, ಬಟ್ ತೊಗೋಬಾರ್ದಂತ ಮನ್ಯಾಗ ಹೇಳ್ಯಾರ. ರೀಸೆಂಟ್ಲಿ ಅಜ್ಜಿ ತೀರ್ಕೊಂಡಿರೋ ಸಲುವಾಗಿ ಗೊತ್ತಾಗ್ತಿಲ್ರಿ. ಈಗ ತೊಗೊಳ ಮನ್ಸೈತ್ರಿ ಅಂದ್ರೆ ಮಗಳದಲ್ರಿ ಹಿಂದಿನ ಅದಲ್ರಿ, ಆದ್ರೆ ಬಜೆಟ್ ಅಷ್ಟೇ ಇಲ್ಲಾರ್ದಾಗ ಸುಮ್ಮ ಅವರು ಎಲ್ಲಾರ ಮುಂದೆ ದಂಗೆ ಗೊತ್ತಾಗತ್ತಾರ್ರಿ. ಬಜೆಟ್ ಐತಿ ಬ್ರೋ, ಬಟ್ ತೊಗೋಬಾರ್ದಂತ ಮನೆಗೆ ಹೇಳ್ಯಾರ ಅಷ್ಟೇ. ಗೊತ್ತಾಗ್ತಿಲ್ರಿ ಈಗ ಮಗಳದಾಳ ಎಂತಿನದಾಳ, ಬಟ್ ಬಜೆಟ್ ಐತೆ, ಬಜೆಟ್ ಇದ್ರೆ ಮನೆ ಬ್ಯಾಡ ಅನ್ನಕತ್ತಾರ, ಮಂದಿ ಗೊತ್ತಾಗತ್ತ ಅಂತಂದು. ಎದಕ್ಕೆ ಶಾಪಿಂಗ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಅಜ್ಜಿ ತೀರ್ಕೊಂಡಿದ್ದಕ್ಕೆ ಒಂಚೂರು 5 to 6 monthsವರೆಗೂ ಏನು ಶಾಪಿಂಗ್ ಅದು ಏನು ಮಾಡ್ಬೇಡ ಅಂತಾರ. ಸೊ ಅದಕ್ಕೆ ನಾನು ಏನು ಶಾಪಿಂಗ್ ಅದು ಏನು ಮಾಡೋಕತ್ತಿಲ್ಲ. ಆ್ಯಂಡ್ ಅದಾದ್ಮೇಲೆ ಬರೋಣ, ಎಲ್ಲರಿಗೂ ನೀಟಾಗಿ ಶಾಪಿಂಗ್ ಮಾಡೋಣ, ಮಸ್ತ್ ಮಜಾ ಮಾಡೋಣ. ಲೈಫ್ ಮಾತ್ರ ಜಿಂಗಲಾಗ ನಡೆಯಕತ್ತೈತಿ. ನಾ ಎಷ್ಟೊತ್ತಾತ್ರಿ ಇವ್ರಿಗೆ ವಾಲಿಬಾಲ್ ಆಡಮ್ ಅಂತ ಹೇಳಕತ್ತೀನಿ, ವಾಲಿಬಾಲ್ ಆಡಕ್ಕೆ ಬರಲಿಲ್ಲ ಯಾರು. ಕರ ಸಾಕಾಗೈತ್ರಿ. ಗೋವಾ ಟ್ರಿಪ್ಪಿಗೆ ಹೋಗಿ ಬ್ಯಾಗ್ ತೊಗೊಂಬರಿ. ಚಲೋ ಗೋವಾ ಟ್ರಿಪ್ಪಿಗೆ ಹೊಂಟಿವ್ರಿ. ನೆಕ್ಸ್ಟ್ ಇಲ್ಲೆಲ್ಲ ಮುಗೀತ್ರಿ, ಈಗ ಇಲ್ಕಲ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಗೋವಾ ಟ್ರಿಪ್. ಪಾಕಿಸ್ತಾನಕ್ಕೆ ಅವ್ರು ವಾಪಸ್ ಬರ್ಲವ್ರು ತಮ್ಮ ಕರ್ಸಲ್ರಿ, ಅವ್ರು ವಾಪಸ್ ಕರ್ಸಲ್ಲ ಅವ್ರು. ಎಲ್ಲಿ ತೊಗೊಂಡಿರ್ತೀರಿ? ದುಬೈ. ಅದ್ರೊಳಗೆ ಬರೀ ನನ್ ಗ್ಯಾಜೆಟ್ ಸೈಡ್ ಹಂಗಿಲ್ಲ ಅಲ್ ಬ್ರ, ಇಳ್ಸಂಗಿಲ್ರಿ ನಂತ ಕಷ್ಟ ಅದ. ಫೋನ್ 6 ಫೋನ್ ಅದಾವ. ನಿಮ್ದು ಒಂದು ಹಿಡಿದ್ರೆ 7, ಪ್ರೀತಂದು ಒಂದು 8, ಆಮೇಲೆ ಹೇಮಂತ್ ಅಣ್ಣಂದು ಒಂದು ಹಿಡಿದ್ರೆ 9. ಬ್ಯಾಡ್ರಿ, ಕಾಲಾಗಿರ್ಬೇಕು, ಬಾಯ ಬರೋದು. ಅದಕ್ಕೆ ಚಪ್ಪಲ್ ಅನ್ಬೇಕು ನೀಟಾಗಿ. ಚಪ್ಪಲ್ ನೋಡಂಬರಿ. ಶಾಪಲ್ ನೋಡ್ದೆ ಶಾಪಲ್ ಬ್ಯಾಡ್ರಿ. ಇದು ತರಿಸಿದ್ನಲ್ಲಿ ಏನದು ಟಿಪ್ಪರ್ ಟ್ಯಾಕ್ಟ್ರಿನ ಸಣ್ಣದತ್ತ ನಮ್ಲೆ ಬೆಳೆಸಿದ್ ನೋಡ್ರಿ, ಇಲ್ಲಿ ಮಾಡಿದ್ರು ನೋಡ್ರಿ ಇಲ್ಲಿ ಕಾರ್ಬಾರ್. ಬರೀ ಕಾರ್ಬಾರ್ ಗೇಡಿಗಳ್ರಿ ಇವು ಎರಡು. ಗಿವ್ ಕೊಡೋಕತ್ತಿದ್ರಿ, ಅದ ಮನಿಗೆ ಬರ್ತಂತ ಹೇಳತೈತದ. ಬ್ಯಾಡ ಆಡ್ರಿ, ಮುಂದೆ ನೀಂದಿ ತೊಗೊಂಬರ್ದೆ ಎಲ್ಲಟು. ನಾ ಲಗ್ನ ಆಗಲ್ಲ ಬ್ರೋ, ತೊಗೊಂಡೇ ಮಾಡ್ತೀನಿ. ಫ್ಯಾಮಿಲಿ ಇಲ್ಲಿ ನೋಡ್ರಿ, ಇವ್ರು ನೋಡಿದ್ರೆ ಲಗ್ನಕ್ಕೆ ಬೂಟ್ ತೊಗೊಂತಾರೆ, ಅವ್ರು ನೋಡಿದ್ರೆ ಲಗ್ನ ಆಗೈತ್ರಿ ಮಗಳದಾಳ ಅಂತಾರೆ. ಏನು ನಾನು ಏನಾನ ತಿಳ್ಕೊಂಡ್ರಿ ಇವ್ರು, ಏನು ಒಂದೊಂದು ಥರನ ಮಾತಾಡಕತ್ತಾರೆ ಇವ್ರು. ಇರ್ಲಿ, ಈಗ ಅತ್ತಿಗೆ ಒಂದು ಕಾಲು ಆಗೈತಿ, ಮುಂದೆ ನನಗೊಂದು ಕಾಲು ಬರ್ತೈತಿ, ಸೊಸಿಗೆ ಒಂದು ಕಾಲು ಆದಾಗ ಅವಾಗ ಮಾತಾಡಂತೀವಿ. ನೋಡ್ರಿ ಸಣ್ಣ ಹುಡುಗ್ರ ಚಪ್ಪಲ್ ಹಾಕೊಂಡು ಸಣ್ಣ ಹುಡುಗ್ರಾಗ ಮಾಡ್ತಾನೆ ರೀ. ಎಲ್ಲಿದ ಭಾಳ ಲೂಸ್ ಹಾಕೊಂಡ್ ಚಪ್ಪಲ್. ಅವು ಅಭಿಯಾನ ಕರೆಕ್ಟ್ ಹಾಕವ್ರಿ, ಇವ್ರಿಗೆ ಕರೆಕ್ಟ್. ಬ್ರೋ ನಿನ್ ಚಪ್ಪಲ್ ಸೈಜ್ ಎಷ್ಟು ಹೇಳ? 8, 9 ನಿಂದ? ನಂದು 7, 8. ನಿಂದ? ಇಲ್ಲ ನೋಡ್ರಿ, ಇಲ್ಲಿ ನೋಡ್ಕೊಳಕತ್ತ ನೀವು. ಬ್ರೋ ನಿಂದ ಎಷ್ಟು? ನನ್ನ ಚಪ್ಪಲಿ ನಂಬರ್ ಇರಂಗಿಲ್ಲ ಬ್ರೋ. ಏನು ಬ್ರೋ ಅಂದ್ರೆ ನಿಮ್ಮ ಎಲ್ಲರಿಗಿನ್ನ ದೊಡ್ಡ ಚಪ್ಪಲ್ ನಾನು ಅದ ಅಂದಂಗೆ ಆತೀನಿ. ನೀವು ದೊಡ್ಡವ್ರಿ, ನಾನು ಅಲ್ರಿ ದೊಡ್ಡವರು ಒಂದು 20 ನಂಬರ್ ಅಪ್ಪಿ ಇಲ್ಲ ನೋಡಿ, ಇಲ್ಲಿ ನೀವು ದೊಡ್ಡವರು ಊರಿಗೆ ದೊಡ್ಡವರು, ನಿಮ್ಗೆ ಚಪ್ಪಲು ಎಲ್ಲ ದೊಡ್ಡವಾದ್ರೆ ನಮ್ಗೆ ಬರೇ ಗಾಲಿ ಅಡ್ಡಾಡೋದು ದೊಡ್ಡದು. ಇವರೆಲ್ಲ ಇವ್ರದ್ದು 9 ಅಂತ, ಇವಂದು ಲೆಕ್ಕನ 7 ಅಲ್ಲ, ಅವ್ರದ್ದು 9, ಇವ್ರದ್ದು 8, ಇವ್ರದ್ದು 7, ನಂದು ಚಪ್ಪಲ್ ಸೌದಾರಿ ಬ್ಯಾಡ್ರಿ. 11 ನಂಬರ್ ನಾನು. ವಿಶಾಲ್ ಮಾಡಿದಾಗ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ, ನಾವು ಇಲ್ಲಿ ಆಟ ಆಡೋಕೆ ಬಂದೀವಿ. ಸಾಕು ಬಿಡ್ರಪ್ಪ, ಇಂದ ಅಣ್ಣ ಬಂದಾನ ಇಲ್ಲಿ. ಅಣ್ಣ ಬಂತು, ಅಣ್ಣಗೆ ಬಯಸೋದು ಬೇಡ. ಸೊ ಇವಾಗ ನಾವಂತೂ ಮನೆಗೆ ಹೋಗೋಣ. ಇಷ್ಟೊತ್ತನ ಆಟ ಆಡಿದ್ವಿ. ಥ್ಯಾಂಕ್ ಯು ಸೊ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಏನು ರೀ ಬಾಲ್ ಐತಿ ರೀ, ಬಾಲ್ ವಾಪಸ್ ಕೊಡ್ತೀನಿ ರೀ. ತೊಗೊಂಡ ಬರ್ರಿ. ಎಷ್ಟು 2 ತೊಗೊಂತಿ? ಏನು ಮಾಡ್ತೀವಿ 2 ಬರೀ ಇಂಥ ಕಾರ್ಬಾರಿ ಅಪ್ಪ ಇವ್ರಿಬ್ರು. ಯಪ್ಪು ಸಾಕು ಮಾಡ್ರಿ. ನಾವು ಎಲ್ಲಿಗಾರ ಹೋಗಿರ್ತೀವಿ ರೀ, ನಾವು ಒಟ್ಟು ಏನಾರ ಒಂದು ಮಾಡಕ್ಕಂತ ಹೋಗಿರ್ತೀವಿ. ಈಗ ಇಲ್ಲಿ ಮಾಡಿದ್ರೆ ನೋಡ್ರಿ, ಮತ್ತೆ ಚೇರ್ದಾಗ ಕುಂತೆ ಇಲ್ಲಿ ಮಾಡಿದೆ. ಬರೀ ಇಂಥವ್ರಿ ಎಲ್ಲಿ ಹೋದ್ರು ಬರೀ ಉಡಾಳತನ.
ಅಲ್ಲಿ ಚುಚ್ಚುವ ನಿಮ್ಮ ಅಂಗಡಿಯಾಗ ಹೋಗಿ ಕರೆಂಟ್ ಎಲ್ಲಿ ಬರುತ್ತೆ ಅಲ್ಲಿ ಚುಚ್ಚಿಬಿಡು. ಇಲ್ಲೊಂದು ಗಾಡಿ ನೋಡಿವ್ರಿ, ಆಗಲೇ ನೋಡಿದೆ ರೇಟ್ ಭಾಳ ಆತಂದ್ವಿ. ಬಟ್ ನಮ್ಮ ಹುಡುಗ ಭಾಳ ಇಷ್ಟ ಆಗ್ಬಿಡೈತಿ. ಮೈಲೇಜ್ ಒಂದು ಚೆಕ್ ಮಾಡಕತ್ತಾನ ಈ ಗಾಡಿದು. ಎಷ್ಟೈತೆ ಹೇಳ್ರಿ ನಿಮ್ಮ ಅಭಿಪ್ರಾಯ? ಎಷ್ಟು ಕೊಡ್ಬೋದು ರೀ? ಇಂಜನ್ ಯಾವ ಸಿ ಸಿ ಐತೆ ಅನ್ನೋದನ್ನ ಹೋಗ್ಬೋದು. ಅದು ಒಂದು 2000 cc ಅಂತ ಐತೆ ರೀ. ನಮ್ದು 10,000 ಐತಿ. 30 ರೀ. ನಿಮ್ದು ಎಷ್ಟು ಅಂತೀರಿ? 40. ನಿಮ್ದು ಗಾಡಿ ಚಾಲು ಆಗತ್ತ ಅನ್ನತ್ತ ಡೌಟ್ ರೀ ನನಗೆ ನೋಡಿದ್ರೆ. ಕರೆಕ್ಟ್ ಹೇಳಿದೆ ರೀ, ಗಾಡಿ ಚಲೋ ಆಗಲ್ಲ. 2000 cc ಇತ್ತಂದ್ರೆ ಹಬ್ಬ ಅಂದ್ ಬರೀ 3-4 ಕಿಲೋಮೀಟ್ರ್ ಅಷ್ಟೇ ಕೊಡ್ತೈತೆ 1 ಲೀಟ್ರಿಗೆ. ಎಲ್ಲ ಲೂಸ್ ಅದಾವ ರೀ ಇವಾಗ. ಮತ್ತು ನಾ ಮನೆಗೆ ಹೋಗಿ ಮತ್ತೆ ರೀಫಿಟಿಂಗ್ ಮಾಡಿಸ್ರಿ ಹೋಗಿ ಮನ್ಯಾಗ. ಏನು ಮಾಡ್ತೀರಿ ಇಲ್ಲಿ? ಸತತವಾಗಿ ಒಂದೂವರೆ ತಾಸಿದ್ರೆ ಗುದ್ದಾಡಿದ್ದಕ್ಕೂ ಲಾಸ್ಟಿಗೆ ಎಷ್ಟು ರೂಪಾಯಿ ಶಾಪಿಂಗ್ ಮಾಡಿವಿ ಅಂದ್ರೆ 79 ರೂಪಾಯಿ ಶಾಪಿಂಗ್ ಮಾಡ್ಯಾನ್ರಿ ಇಲ್ಲಿ. ಅನ್ನಲ್ರಿ ಅದು ಎದಕ್ಕಂತ ಅದು ಟ್ಯಾಗ್ಲೈನ್ ಇದ್ದರೆ ಅಷ್ಟೇ ಅನ್ನತ್ತ, ಎಲ್ಲ ಅನ್ನಂಗಿಲ್ಲ. ಅದಕ್ಕೆ ಹಿಂದೆ ಬಟನ್ ಹಾಕಿರ್ತಾರೆ ಗೊತ್ತಿಲ್ಲ, ಯೆಲ್ಲೋ ಕಲರ್ದು, ಅದಿದ್ರೆ ಅಷ್ಟೇ. ಫೈನಲಿ 70 ರೂಪಾಯ್ದು ಶಾಪಿಂಗ್ ಮಾಡಿ ಮನೆಗೆ ಹೊಂಟೀವಿ ರೀ. 79 ರೂಪಾಯ್ದು ಅಂದಿಲ್ರಿ ಅದು ಇಬ್ರು ಕೆಟ್ಟ ಕಳ್ರು ಅದಾರ ರೀ ನಮ್ಮ ಹುಡ್ರೆ. ಕಣ್ಣು ಮುಚ್ಚಿ ಕಾಣ್ತಿರ್ಲಿ ಏನೋ ಒಂದು ಕಳು ಮಾಡಿರ್ತಾರೆ. ಅದು ಏನು ಕಳು ಮಾಡ್ಯಾರ ಅಂತ ಮುಂದೆ ಹೋದ್ನಾಗ ಹೇಳ್ತೀನಿ ಅಂತ. ನಾನು ಬರೀ ಒಂದು ಜ್ಯೂಸ್ ಸೆಂಟ್ರಿಗೆ ಹೋಗಿ ಬಂದೀನಿ ರೀ. ಇವಾಗ ನಮ್ಮ ಪ್ರೀತು ಇಲ್ಲ ಗಾಡಿ ಹೊಡ್ಯಾಕತ್ತಾನ. ಆ್ಯಂಡ್ ಅಲ್ಲಿ ಹಿಂದೆ ಒಬ್ಬ ಸಾಗರ ಅದಾನ. ಇಬ್ರು ಕೂಡಿ ಯಾವುದೋ ಸಂಜೆಗೆ ಬಂದು ಹೊಂಡ್ಬಿಟ್ರೆ ನಾ ಒಂದು ಜ್ಯೂಸ್ ಕೇಳಿದ್ರೆ ತಪ್ಪತ್ತನಪ್ಪ ಅನ್ನಿಸ್ಬೇಕು. ಹಂಗತಿ ಸಂಜೆ ಹೊಡ್ಯಾಕತ್ತಾರೆ ರೀ. ನನಗೆ ಸಂಜೆ ಅಡ್ಡಾಡೋದು ಒಟ್ಟು ಆಗಿ ಬರೋಂಗಿಲ್ಲ. ಏನಂದ್ರೆ ಮೇನ್ ರೋಡಿಗೆ ಅಡ್ಡಾಡಬೇಕು. ಇದು ಸಂಜೆಗೆ ಹೋಗಿ ಎಲ್ಲ ಟಚ್ ಆಗ್ತಾವೆ, ಸುಮ್ಮನೆ ರಿಸ್ಕ್ ಆಗ್ತಾವೆ. ಅದೇನು ಒಟ್ಟು ಅರ್ಥನ ಮಾಡ್ಕೊಳಂಗಿಲ್ಲ ರೀ ಹುಡುಗರು. ಏನು ರೀ ಹೆವಿ ಡ್ರೈವರ ಸ್ವಲ್ಪ ಗೊತ್ತಾಗ್ತದೆ ಅದು ಹೆವಿ ಡ್ರೈವರ್ ಹೆಂಗಿರುತ್ತೆ ಅಂತೇಳಿ. ನೋಡ್ರಿ ಈಗ ರೋಡ್ ನೋಡ್ರಿ ಅಪ್ಪ, ಇದು ನಮ್ಮ ಇಲ್ಕಲ್ಲ ಬಿಡ್ರಿ. ನಮ್ಮ ಇಲ್ಕಲ್ ಬಿಟ್ಟು ಬೇರೆ ಊರಲ್ಲ. ಆದರೂ ಒಂದು ಇರ್ತೈತಲ್ಲ ಅದು, ಯಾಕಪ್ಪ ಸಂಜೆಗೆ ಅಡ್ಡಾಡೋದು. ಹಿಂಗತಿ ಕಾರು ಬರ್ತಿರ್ತಾವೆ, ಈಗ ಹಿಂಗೆ ಕಾರ್ನು ಬರ್ತಿರ್ತಾವೆ, ನಾವು ಹಿಂಗೆ ಹೋಗ್ತಿರ್ತೀವಿ. ಎದಕ್ಕೆ ಬೇಕು ರೀ? ತಾಚಿಗೆ ತಾತು ನಮಗೆ ಇಂಜುರಿ ಆಗಲಿಲ್ಲ, ಅಪೋಸಿಟ್ ಇದ್ದವ್ರಿಗೆ ಇಂಜುರಿ ಆಗಲಿ, ಯಾರಿಗೂ ರಿಸ್ಕ್ ಮಾಡಬಾರ್ದು ಲೈಫ್ದಾಗ. ಜ್ಯೂಸ್ ಕುಡಿಯೋಕೆ ಅಂತ ನಾವು ಕರ್ಕೊಂಬಂದಿವಿ. ಇಲ್ಲ ನೋಡ್ರಿ ಪಬ್ಜಿ ಆಡ್ಕೊಂಡು ಕುಂತಾರ ನೋಡ್ರಿ ಬಂದು. ಬರೀ ಇಂಥದ್ರಿ ಇವ್ರ ಕೆಲಸ. ಇವ್ರದ್ದು ಕಾರ್ಬಾರ್ ಆಗ್ಯಾರ ಇವರು. ಕಂಗ್ರ್ಯಾಚುಲೇಷನ್ಸ್, ಔಟ್ ಆಗಿರಿ, ಕಂಗ್ರ್ಯಾಚುಲೇಷನ್ಸ್. ಇವ್ರಿಬ್ಬರ ಜೊತೆ ಸೇರಿ ಇವರು ಹಾಳಾಗ್ಯಾರ್ರಿ. ಎಲ್ಲ ಬರ್ತಾ ಇವ್ರಿಬ್ಬರ ಜೊತೆ ಸೇರಿ ನಾನು ಹಾಳಾಕಿನ ಅಂತ ಒಂದು ಸ್ವಲ್ಪ ಅಂಜಿಗೆ ಬರಾಕತ್ತೈತಿ. ಸತತವಾಗಿ 20 ನಿಮಿಷ ಹರಟಿ ಹೊಡ್ಕೊಂಡು ಕುಂತಿದ್ವಿ. ಆ್ಯಂಡ್ ಆಮೇಲೆ ಬಂದೈತ್ರಿ ಇದು. ಸೊ ಮಚ್ ಹೆಲ್ಪ್ ಮಾಡಿದ್ದಕ್ಕೆ ಆ್ಯಂಡ್ ನಮಗೆ ಕಂಟೆಂಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೆಲ್ಕಮ್ ನಮ್ಮಂತವ್ರಿಗೆ ಏನು ಕರಿತೀರಿ? ವಿಶಾಲ್ ಮಾಡಿದಾಗ ನಮ್ಮಲ್ಲಿದ್ರೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ, ಇನ್ ಕೇಸ್ ನಿಮ್ಮ ಪ್ರಾಡಕ್ಟ್ಸ್ ನಾವು ಏನಾದರೂ ಅಡ್ವಾನ್ಸ್ ಹಾಕಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಾನಾಯ್ತು ನಮ್ಮ ಟೀಮ್ದವ್ರಾಯ್ತು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಅದೇನೋ ಒಂದು ಸುಮ್ಮನೆ ಕಂಟೆಂಟ್ ಇರಲಿಲ್ಲ, ಕಂಟೆಂಟಿಗಾಗಿ ನಾವು ಬಂದಿದ್ವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರ ವೀಡಿಯೋ ಬರ್ತಾನೆ ಇರ್ತೇನೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.